ವಿದ್ಯಾರ್ಥಿಗಳ ನಮಸ್ಕಾರ. 8/8/2023 ಕ್ವಿಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು 3 ಪ್ರಿಲಿಮ್ಸ್ ಪ್ರಶ್ನೆಗಳ ಒಂದು ಮೇನ್ಸ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಸರಿ, ಮೊದಲನೇದಾಗಿ ಬೇಸಲ್ 3 ಅಕಾರ್ಡ್ ಆರ್ ಸಿಂಪ್ಲಿ ಬೇಸಲ್ 3 ಆಫನ್ ಸೀನ್ ಇನ್ ನ್ಯೂಸ್ ಸೀಕ್ಸ್ ಟು 2015 ಕೇಳಿದ್ದಾರೆ ಈ ಪ್ರಶ್ನೆನ. ಅಂದರೆ ಬೇಸಲ್ 3 ಅನ್ನುವಂಥ ಒಂದು ಶಬ್ದವನ್ನು ನೀವು ಇತ್ತೀಚೆಗೆ ನ್ಯೂಸ್ಗಳಲ್ಲಿ ನೋಡಿದ್ದೀರಿ, ಇದು ಏನು ಅಂತ ಕೇಳಿದ್ದಾರೆ. ಎಷ್ಟು ಸಿಂಪಲ್ ಪದ ಅಲ್ವಾ? ಇವತ್ತೇ ನಾವು ಕ್ಲಾಸ್ ಮುಗಿಸಿದ್ವು ಅದ್ರದ್ದು, ನಿನ್ನೆ ಮೊನ್ನೆ ಇವತ್ತಲ್ವಾ. ನೋಡೋಣ ಅದೇನಂತ ಹೇಳಿ. 6 ಅದೇನು ಮಾಡುತ್ತೆ ಅಂತ ಅಂದರೆ ಕೇಳ್ತಾ ಇದ್ದಾರೆ. ಒಂದನೇದು ಪ್ರಶ್ನೆ, ಡೆವಲಪ್ ನ್ಯಾಷನಲ್ ಸ್ಟ್ರಾಟಜೀಸ್ ಫಾರ್ ದ ಕನ್ಸರ್ವೇಷನ್ ಆ್ಯಂಡ್ ಸಸ್ಟೈನೇಬಲ್ ಯೂಸ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ ಅಂತ ಹೇಳ್ತಾ ಇದ್ದಾರೆ. ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಿದ್ದಾಗಿದೆಯಾ ಅದು? ನೋ. ಎರಡನೇದು, ಇಂಪ್ರೂವ್ ಬ್ಯಾಂಕಿಂಗ್ ಸೆಕ್ಟರ್ಸ್ ಎಬಿಲಿಟಿ ಟು ಡೀಲ್ ವಿತ್ ಫೈನಾನ್ಷಿಯಲ್ ಆ್ಯಂಡ್ ಎಕನಾಮಿಕ್ ಸ್ಟ್ರೆಸ್, ಇಂಪ್ರೂವ್ ರಿಸ್ಕ್ ಮ್ಯಾನೇಜ್ಮೆಂಟ್. ಹೌದು, ಬ್ಯಾಂಕಿಂಗ್ಗೆ ಸಂಬಂಧಪಟ್ಟದ್ದಾಗಿದೆ. ಆದರೂ ಕೂಡ ಒಂದು ಸಾರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಸಿ ಏನಿದೆ ಅಂತ ನೋಡೋಣ. ರೆಡ್ಯೂಸ್ ದ ಗ್ರೀನ್ ಹೌಸ್ ಗ್ಯಾಸ್. ನೋ, ಅಲ್ಲ, ಗ್ರೀನ್ ಹೌಸ್ ಗ್ಯಾಸ್ಗೆ ಸಂಬಂಧಪಟ್ಟಿಲ್ಲ. ಟ್ರಾನ್ಸ್ಫರ್ ಟೆಕ್ನಾಲಜಿ ಫ್ರಮ್ ಡೆವಲಪ್ಡ್ ಕಂಟ್ರೀಸ್ ಟು ಪೂರ್ ಕಂಟ್ರೀಸ್. ನೋ, ಅದಕ್ಕೂ ಕೂಡ ಸಂಬಂಧಪಟ್ಟಿಲ್ಲ. ಸೊ ಇದರ ಉತ್ತರ ಬಿ ಆಗುತ್ತೆ. ಓಕೆ, ನಮ್ಮ ಆನ್ಸರ್ ಬಿ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಆ್ಯನ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪ್ನಿ ARC, ಹೇಳಿದ್ದೀನಿ ಇವತ್ತು ನಾನು ನಿಮಗೆ, ಇವತ್ತಲ್ಲ ನಿನ್ನೆ. ಆ್ಯಸ್ ಅ ಸ್ಪೆಷಲೈಸ್ಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ದ್ಯಾಟ್ ಬೈಸ್ ದ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಫ್ರಮ್ ಬ್ಯಾಂಕ್ಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಹೌದು, ಅದೇನು ಮಾಡುತ್ತೆ, ಬ್ಯಾಂಕ್ಗಳ NPAಗಳಿರುತ್ತಲ್ಲ ಅದನ್ನು ಕೊಂಡುಕೊಳ್ಳುತ್ತೆ. ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪ್ನಿ. ಓಕೆ, ಆಮೇಲೆ ಸರ್ಫೇಸಿ ಕಾಯ್ದೆ 2002 ಪ್ರೊವೈಡ್ಸ್ ಅ ಯುನಿಫೈಡ್ ಮೆಕ್ಯಾನಿಸಮ್ ಟು ಟ್ಯಾಕಲ್ NPAs ಇನ್ ದ ಫಾರ್ಮ್ ಸೆಕ್ಟರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕೃಷಿ ಕ್ಷೇತ್ರದಲ್ಲಿ ಏನು NPAಗಳಿದೆಯಲ್ಲ ಅದನ್ನು ಬಗೆಹರಿಸೋಕೆ ಸರ್ಫೇಸಿ ಕಾಯ್ದೆಯನ್ನು ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ರಾಂಗ್ ಆನ್ಸರ್. ಬರೀ ಕೃಷಿ ಅಲ್ಲ, ಎಲ್ಲ ಕ್ಷೇತ್ರಗಳು ಕೂಡ ಬರುತ್ತೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ನಮ್ಮ ಉತ್ತರ ಎ ಇದ್ರದ್ದು. ಓಕೆ, ನೆಕ್ಸ್ಟ್, ವಿತ್ ರೆಫರೆನ್ಸ್ ಟು ದ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನೀಸ್ NBFC ಅಂತಂದ್ರೆ ಹೇಳಿದ್ದೀನಿ ನಾನು ಈಗಾಗಲೇ ನಿಮಗೆ. ಅಂದರೆ NBFCಗಳಲ್ಲಿ ಪರ್ಸ್ನಲ್ ಅಕೌಂಟ್ಗಳನ್ನ ಓಪನ್ ಮಾಡೋಕ್ಕಾಗಲ್ಲ ವ್ಯಕ್ತಿಗಳು, ಕಂಪ್ನಿಗಳವ್ರು ಮಾಡ್ಬೋದು, ಅವರಿಗೆ ಸಾಲ ಕೊಡ್ತಾರೆ ಅವರು. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. NBFC ಬಗ್ಗೆ ಕೇಳಿದ್ದಾರೆ. ನೋಡೋಣ ಏನಿದೆ ಸ್ಟೇಟ್ಮೆಂಟ್ಗಳಂತ ಹೇಳಿ. ಒಂದನೇದಾಗಿ, ದೇ ಕೆನಾಟ್ ಎಂಗೇಜ್ ಇನ್ ದ ಅಕ್ವಿಸಿಷನ್ ಆಫ್ ಸೆಕ್ಯೂರಿಟೀಸ್ ಇಶ್ಯೂಡ್ ಬೈ ಗೌರ್ಮೆಂಟ್. ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಇರುತ್ತಲ್ಲ, ಅವುಗಳನ್ನ ಅವುಗಳಲ್ಲಿ ಪಾಲ್ಗೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಸ್ವಲ್ಪ ಡೌಟ್ನಲ್ಲಿ ಇಡೋಣ ಅದನ್ನು, ಏನಂತ ಗೊತ್ತಾಗ್ತಾ ಇಲ್ಲ ಈಗ ಸದ್ಯಕ್ಕೆ. ಓಕೆ, ಎರಡನೇದು, ದೇ ಕೆನಾಟ್ ಅಕ್ಸೆಪ್ಟ್ ಡಿಮ್ಯಾಂಡ್ ಡೆಪಾಸಿಟ್ಸ್ ಲೈಕ್ ಸೇವಿಂಗ್ ಅಕೌಂಟ್ DD. ಹೌದು, ಹೇಳಿದ್ದೀನಿ ನಾನು ನಿಮಗೆ, ಸೇವಿಂಗ್ ಅಕೌಂಟನ್ನು ಅಲ್ಲಿ ಓಪನ್ ಮಾಡೋಕ್ಕೆ ಬರಲ್ಲ. ಸೊ ಸ್ಟೇಟ್ಮೆಂಟ್ 2 ಏನಿದೆ ಅದು ಕರೆಕ್ಟ್ ಆಗಿದೆ. ಓಕೆ, ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಸ್ಟೇಟ್ಮೆಂಟ್ 2 ಇಲ್ಲೂ ಕರೆಕ್ಟ್ ಇದೆ, ಇಲ್ಲೂ ಕರೆಕ್ಟ್ ಇದೆ. ಸೊ ಇವೆರಡರಲ್ಲಿ ನಮ್ಮ ಆನ್ಸರ್ ಇದೆ. ನೋಡೋಣ, ಒಂದೇದು ಇನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳೋಣ. ಗೌರ್ಮೆಂಟ್ ಸೆಕ್ಯೂರಿಟಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಗೌರ್ಮೆಂಟ್ ಸೆಕ್ಯೂರಿಟಿ ಅಂತಂದ್ರೆ ಏನು, ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಗೌರ್ಮೆಂಟ್ ಸೆಕ್ಯೂರಿಟಿ ಕೊಡುತ್ತಲ್ಲ ಅವುಗಳನ್ನ ಕೊಂಡ್ಕೊಳ್ಬೋದು. ಏನು ನಾನ್ ಬ್ಯಾಂಕಿಂಗ್ ಫೈನಾನ್ಸಿರಿ ಅಂತಂದರೆ ಅವು ಕೆಲವೊಂದು ಸಂಸ್ಥೆಗಳಿರುತ್ತೆ, ಸರ್ಕಾರ ಮಾಡಿರುವಂಥ ಸಂಸ್ಥೆ. ಸೊ ಆ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಜನರಿಗೆ ಸಾಲ ಕೊಡಲ್ಲ, ಆದರೆ ದೊಡ್ಡ ದೊಡ್ಡ ಬ್ಯಾಂಕ್ಗಳಿಗೆ ಅಥವಾ ಗೌರ್ಮೆಂಟ್ಗಳಿಗೆ ಅವ್ರು ಏನು ಮಾಡ್ತಾರೆ, ಸಾಲದ ಸಹಾಯವನ್ನು ಮಾಡ್ತಾರೆ. ಅವುಗಳನ್ನ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಅವರು ಏನು ಮಾಡ್ತಾರೆ, ಗೌರ್ಮೆಂಟ್ನ ಕೆಲಸಗಳಲ್ಲೂ ಕೂಡ ಪಾಲ್ಗೊಳ್ತಾರೆ. ಓಕೆ, ಬಟ್ ಇಲ್ಲಿ ಏನಾಗಿದೆ, ಕೆನಾಟ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಟೇಟ್ಮೆಂಟ್ 1 ರಾಂಗ್ ಇದೆ. ಸ್ಟೇಟ್ಮೆಂಟ್ 1 ರಾಂಗ್ ಇದೆ. ಹಾಗಾಗಿ ನಮ್ಮ ಉತ್ತರ ಇದು ರಾಂಗ್ ಇರೋದ್ರಿಂದ ನಮ್ಮ ಉತ್ತರ ಬಿ ಆಗುತ್ತೆ. ಅರ್ಥ ಆಯ್ತಾ? ಅದು. ನೆಕ್ಸ್ಟ್, ವಾಟ್ ಡು ಯು ಮೀನ್ ಬೈ ಬೇಸಲ್ ಅಕಾರ್ಡ್ಸ್? ಬೇಸಲ್ನ ನಿಯಮಗಳು ಅಂತ ಅಂದರೆ, ಒಪ್ಪಂದಗಳಂತ ಅಂದರೆ ಅರ್ಥ ಏನು? ಡಿಸ್ಕಸ್ ದ ಮೇಜರ್ ಚೇಂಜಸ್ ಪ್ರಪೋಸಲ್ ಇನ್ ಬೇಸಲ್ 3 ಓವರ್ ಅರ್ಲಿಯರ್ ಅಕಾರ್ಡ್ಸ್, ಇಟ್ಸ್ ಸಿಗ್ನಿಫಿಕೆನ್ಸ್ ಓವರ್ ಇಂಡಿಯನ್ ಬ್ಯಾಂಕಿಂಗ್ ಸೆಕ್ಟರ್. ಓಕೆ, ಅಂದರೆ ಏನಿದು ಬೇಸಲ್ನ ಅಕಾರ್ಡ್ ಅಂತ ಅಂದರೆ ಏನು, ಮತ್ತು ಯಾವ ರೀತಿ ಬದಲಾವಣೆಗಳಾಗಿದೆ 3ನೇ ಬೇಸಲ್ನಲ್ಲಿ ಅಂತ ಹೇಳಿ. ಜಸ್ಟ್ ಇವತ್ತೇ ಕ್ಲಾಸ್ ಆಗಿದೆ ಅದ್ರದ್ದು ನೋಟ್ಸನ್ನು ಇವತ್ತೇ ಕೊಟ್ಟಿದ್ದೀವಿ ನಾವು ನಿಮಗೆ. ಅದರಲ್ಲಿ ಏನೇನು ಬದಲಾವಣೆಯನ್ನು ತಂದಿದ್ದಾರೆ ಹೇಳಿ. ಮೊದಲನೇದಾಗಿ CAR ಅದನ್ನು ಇಟ್ಕೊಂಡಿದ್ರು. ಆಮೇಲೆ ಇವುಗಳನ್ನ ತಂದರು, ಕೆಲವೊಂದು ಲೆವರೇಜ್ ರೇಷಿಯೋ ಅಂತ ತಂದರು, LCR ಬಂತು. ಆಮೇಲೆ ಮತ್ತೇನೇನು ಮಾಡಿದರು, CCB ಅಂತ ಬಂತು, ಸೈಕ್ಲಿಕ್ ಅಂತ ಒಂದಿದೆ ಅಲ್ವಾ, ಬಫರ್ಗಳನ್ನ ಇಟ್ಕೊಳ್ಳೋಕೆ ಹೇಳಿದರು ಬ್ಯಾಂಕ್ಗಳಿಗೆ. ಈ ಎಲ್ಲ ನಿಯಮಗಳನ್ನ ತಂದರು. ಇವೆಲ್ಲವೂ ಕೂಡ ನಮ್ಮ ನೋಟ್ಸ್ಗಳಲ್ಲಿದೆ, ನೀವು ನೋಡ್ಕೊಳ್ಬೋದು. ಸರಿ, ಅಷ್ಟನ್ನು ಬರೆದ್ರೆ ಆಯಿತು. ನಾನು ಯಾಕೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಇಲ್ಲಿ ನೋಟ್ಸ್ನಲ್ಲಿ ಕೊಟ್ಟಿದ್ದೀವಿ, ಇವತ್ತಿನ ನೋಟ್ಸ್ನಲ್ಲೇ ಇದೆ ಅದು ಯಾವ ರೀತಿ ಆನ್ಸರ್ ಇದಕ್ಕೆ ಅಂತ ಹೇಳಿ. ಸೊ ಚೆಕ್ ಮಾಡಿ. ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.